ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾತ್ ಇತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಇದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕಾದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ತತ್ವಪ್ರಕಾಶಿಕಾದ ವಾಕ್ಯ ನಾವು ನೋಡಬೇಕಾದದ್ದು ಇವತ್ತು. ನಾನು ಅತ್ರ ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತು ಶಾಸ್ತ್ರ ಅಧ್ಯಾಯ ಸಂಗತಿ ತಥಾಪಿ ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನೆ ಕಾ ಪೂರ್ವ ಸಂಗತಿ ಇತ್ಯತಃ ಶ್ರುತಿ ಅಧಿಕರಣ ಸಂಗತಿ ದರ್ಶಯತಿ. ಈ ಯಾವುದೇ ಒಂದು ಸೂತ್ರ ಹೊಸದಾಗಿ ಪ್ರಾರಂಭ ಕಂಡಾಗ ಅದು ಹೇಗೆ ಹಿಂದಿಂದ ಕೆಲದಕ್ಕೂ ಕೂಡ ಸಂಬಂಧಿತ ಆಗಿದೆ ಅಂತ ಅನ್ನೋದನ್ನ ತೋರಿಸ್ತಿರ್ತಾರೆ. ಈಗಿಲ್ಲಿ ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ, ಆನಂದಮಯ ಅನ್ನುವಂಥ ಶಬ್ದ ಅನ್ಯತ್ರ ಪ್ರಸಿದ್ಧವಾಗಿದೆ. ಅಂಥದನ್ನ ಭಗವಂತನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರಕ್ಕೂ ಮತ್ತು ಅಧ್ಯಾಯದ ಈ ಪಾದಕ್ಕೂ ಕೂಡ ಸಂಬಂಧ ಇದೆ ಅಂತ ಗೊತ್ತಾಗ್ತದೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ತಥಾಪಿ ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನೆ ಕಾ ಪೂರ್ವ ಸಂಗತಿ. ಆನಂದಮಯನೇ ವಿಷ್ಣು ಅಂತ ಸಮರ್ಥನೆ ಮಾಡುವುದಕ್ಕೆ ಏನು ಸಂಬಂಧ ಇದೆ, ಅದನ್ನ ಯಾಕೆ ಮಾಡಬೇಕು, ಮಾಡುವ ಅಗತ್ಯ ಏನಿದೆ ಅಂತ ಈಗ ಮಾಡ್ತಿರುವಂಥ ಪ್ರಶ್ನೆ. ಅಲ್ಲಿ ಆನಂದಮಯಸ್ಯ ವಿಷ್ಣುತ್ವ ಅದಕ್ಕಿಂತ ಮುಂಚೆ ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ, ಆನಂದಮಯ ಅನ್ನುವ ಶಬ್ದ ಅನ್ಯತ್ರ ಪ್ರಸಿದ್ಧವಾಗಿದೆ ಅಂತ ಬಂತಲ್ಲ. ಅದು ಅನ್ಯತ್ರ ಪ್ರಸಿದ್ಧ ಹೇಗೆ? ಈಗ ನಾವು ಈ ಹಿಂದೆ ಅನೇಕ ಶಬ್ದಗಳನ್ನೆಲ್ಲ ನೋಡಿದ್ದೇವೆ. ಆದರೆ ನಿರ್ದಿಷ್ಟವಾಗಿ ಒಂದು ಶಬ್ದವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅದಕ್ಕೆ ಅದು ಎಲ್ಲಿ ಪ್ರಸಿದ್ಧವಾಗಿದೆ, ಆನಂದಮಯ ಅನ್ನೋ ಶಬ್ದ ಎಲ್ಲಿ ಪ್ರಸಿದ್ಧವಾಗಿದೆ ಅಂತ ಅನ್ನೋದನ್ನ ಒಂದ್ಸರಿ ನೋಡ್ಬೇಕು. ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ 65ನೇ ಅನುವಾಕ ಹೊಂದಿದೆ. 65, 66 ಅಲ್ಲೆಲ್ಲ ಕೆಲವು ವಿಷಯಗಳನ್ನು ವರ್ಣಿಸ್ತಾರೆ. ನಮಗದು ಪರಿಚಿತ ಆಗಿರಬೇಕು. ಆ ದೃಷ್ಟಿಯಿಂದ ಅದು ಯಾಕೆಂದರೆ ಅಲ್ಲಿ ನಮ್ಮ ಶುದ್ಧೀಕರಣಕ್ಕೆ ಉಪಯೋಗ ಮಾಡುವಂಥ, ದೇಹದ ಆತ್ಮದ ಶುದ್ಧೀಕರಣಕ್ಕೆ ಉಪಯುಕ್ತ ಆಗುವಂಥ ಕೆಲವು ಮಂತ್ರಗಳು. ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಂ ಸಂ ಸ್ವಾಹ ಅಂತ ಆ 65ನೇ ಅನುವಾಕದ 1ನೇ ಮಂತ್ರ. ಇಲ್ಲಿ ಈ ಪ್ರಾಯ ಇವೆಲ್ಲ ವಿರಜಾ ಹೋಮಕ್ಕೆ ಸನ್ಯಾಸಿಯಾಗುವಾಗ ಸಾಧಕನಾದವನು ಹೇಳಬೇಕಾದಂಥ ಮತ್ತು ಅವಾಗ ಪುರೋಹಿತರು ಹೇಳಬೇಕಾದಂಥ ಕೆಲವು ಮಂತ್ರಗಳು ಅಂತ ಕಾಣಿಸ್ತದೆ. ಇದು ನೋಡಿ, ನಾವೀಗ ಪ್ರಾಣಾಪಾನ ವ್ಯಾನೋದಾನ ಅಂತ ಈಗ ಬರ್ತಿದೆಯಲ್ಲ, ಇದನ್ನ ಯಾಕೆ ಈ ಸ್ವಲ್ಪ ಹಿಂದಿನ ಭಾಗ ತಗೊಂಡೆ ಅಂದರೆ, ಇಲ್ಲಿ ಮುಂದೆ 66ನೇ ಅನುವಾಕದಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಂ ಆತ್ಮಾಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಂಸಂ ಸ್ವಾಹ ಅಂತ ಇದು 10ನೇ ಮಂತ್ರ 66ನೇ ಅನುವಾಕದಲ್ಲಿ. ಇಲ್ಲಿ ಈ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಇವೆಲ್ಲವೂ ಕೂಡ ಕೋಶಗಳು ಅನ್ನೋ ದೃಷ್ಟಿಯಿಂದ ಬಂದಿದೆ. ನನ್ನ ಈ ವ್ಯಕ್ತಿತ್ವದಲ್ಲಿರುವಂತಹ, ನನ್ನ ವ್ಯಕ್ತಿತ್ವ ಅಂದರೆ ಆತ್ಮ, ಮನಸ್ಸು ಮತ್ತು ದೇಹ, ಅದರಲ್ಲಿರುವಂತಹ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಅನ್ನುವಂತಹ 5 ಕೋಶಗಳು, ಹಾಗೆ ನನ್ನ ಆತ್ಮ ಇವೆಲ್ಲವೂ ಕೂಡ ಶುದ್ಧವಾಗಲಿ. ಜ್ಯೋತಿರಹಂ, ನಾನು ಆ ಜ್ಞಾನಸ್ವರೂಪನಾದ ಪರಮಾತ್ಮನ ಪ್ರತಿಬಿಂಬನಾಗಿದ್ದೇನೆ. ನಾನು ವಿರಜಾಹ, ರಜೋಗುಣ ತಮೋಗುಣ ರಹಿತನಾಗಲಿ. ವಿಪಾಪ್ಮ, ಪಾಪರಹಿತನಾಗಲಿ ಅಂತ ಆ 66ನೇ ಮಂತ್ರ. ಇಲ್ಲಿ ಈ ಆನಂದಮಯ ಅಂತನ್ನುವುದು ಆ ಕೋಶ ಎಂಬ ದೃಷ್ಟಿಯಿಂದ ಪ್ರಸಿದ್ಧವಾಗಿದೆ. ಅದಕ್ಕೆ ಇದನ್ನ ಅನ್ಯತ್ರ ಪ್ರಸಿದ್ಧ ಅಂತ ಹೇಳ್ತಿರೋ. ಅದಕ್ಕಿಂತ ಮುಂಚೆ ಅನೇಕ ಸಂಗತಿಗಳು ಬಂದಿವೆ. ಯಾವುದಾದ್ರು ಸಂದರ್ಭದಲ್ಲಿ ನಾವು ಈ ಮಹಾನಾರಾಯಣ ಉಪನಿಷತ್ತನ್ನು ಕೂಡ ಅವಲೋಕಿಸುವಾಗ ಗೊತ್ತಿರಲಿ ಅಂತ ಹೇಳಿದೆ. ಅದನ್ನೇನು ಜಾಸ್ತಿ ವಿವರಿಸೋದಿಲ್ಲ. 66ನೇ ಅನುವಾಕ ನಾನೀಗ ಈ ಕೋಶಗಳ ಬಗ್ಗೆ ಬಂದಿದ್ದನ್ನು ಹೇಳಿದ್ದೆನು. 65ನೇ ಅನುವಾಕದಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳ ಬಗ್ಗೆ ಬಂದಿದೆ 1ನೇ ಮಂತ್ರ. 2ನೇ ಮಂತ್ರದಲ್ಲಿ ವಾಂಗ್ ಮನಶ್ಚಕ್ಷು ಶ್ರೋತ್ರ ಜಿಹ್ವ ಘ್ರಾಣ ರೇತಸ್ಸು ಬುದ್ಧಿ ಆಕೂತಿ ಸಂಕಲ್ಪ ಇವೆಲ್ಲವೂ ಶುದ್ಧವಾಗಲಿ ಅಂತ ಬಂದಿದೆ.
ಮುಂದೆ ಮೂರನೇ ಮಂತ್ರದಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದು, ಮಜ್ಜ, ಸ್ನಾಯು, ಅಸ್ಥಿಗಳು ಇವೆಲ್ಲವೂ ಶುದ್ಧವಾಗಲಿ ಅಂತ ಬಂದಿದೆ. ಮುಂದೆ ನಾಲ್ಕನೇ ಮಂತ್ರದಲ್ಲಿ ಶಿರಃ, ಪಾಣಿ, ಪಾದ, ಪಾರ್ಶ್ವ, ಊರು, ಉದರ, ಜಂಘ, ಶಿಷ್ಣ, ಉಪಸ್ಥ ಮತ್ತು ಪಾಯುಗಳು ಇವೆಲ್ಲವೂ ಶುದ್ಧವಾಗಲಿ ಅಂತ ಬಂದಿದೆ. ಅದ್ರ ಮುಂದೆ ಐದನೇ ಮಂತ್ರ ಬಂದಿದೆ, ಅದು ಭಗವಂತನ ಸ್ತೋತ್ರ ಮಾಡುವಂಥ ಮಂತ್ರ ಇದೆ ಅಷ್ಟೇ. ಅದರ ಮುಂದೆ 66ನೇ ಅನುವಾಂಕ, ಅಲ್ಲಿ ಪೃಥ್ವ್ಯಾಪಸ್ತೇಜೋ ವಾಯುವಾಕಾಶಾಹ ಮೇ, ನನ್ನ ದೇಹದಲ್ಲಿ ಇರುವಂಥ ಈ ಪಂಚ ಮಹಾಭೂತಗಳೇನಿವೆ ಅವೆಲ್ಲವೂ ಕೂಡ ಶುದ್ಧವಾಗಲಿ. ಅದಾದ ಬಳಿಕ ಬರುವಂಥವು ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳು ನನ್ನ ದೇಹದಲ್ಲಿರುವಂಥವು ಶುದ್ಧವಾಗಲಿ ಅಂತ 2ನೇ ಮಂತ್ರ 66ನೇ ಅನುವಾಕದಲ್ಲಿ. ಮುಂದೆ 3ನೇ ಮಂತ್ರ ಮನೋವಾಕ್ಕಾಯ ಕರ್ಮಾಣಿ ಮೇ ಶುದ್ಧಂತಾಂ, ಆತ್ಮ ಮೇ ಶುದ್ಧ. 4ನೇ ಮಂತ್ರ ಹೊಂದಿದೆ, ಅದೇನು ನಮ್ಗೆ ಇಲ್ಲಿ ಬೇಕಾಗಿಲ್ಲ, ಬೇರೆ ಯಾವುದೋ ಸ್ತೋತ್ರ ರೂಪವಾಗಿದೆ ಅಂತ ಕಾಣಿಸ್ತದೆ. 5ನೇ ಮಂತ್ರದಲ್ಲಿ ಆತ್ಮಾಮೇ ಶುದ್ಧಂತಾಂ ಅಂತ ಬಂದಿದೆ. 6ನೇ ಮಂತ್ರದಲ್ಲಿ ಅಂತರಾತ್ಮಾಮೇ ಶುದ್ಧಂತಾಂ ಅಂತ ಬಂದಿದೆ. ಮುಂದೆ 7ನೇ ಮಂತ್ರದಲ್ಲಿ ಪರಮಾತ್ಮಾಮೇ ಶುದ್ಧಂತಾಂ. 8ನೇ ಮಂತ್ರ ಕ್ಷುಧೇ ಸ್ವಾಹ, ಕ್ಷುತ್ಪಿಪಾಸಾಯ ಸ್ವಾಹ ಅಂತ ಹೀಗೆಲ್ಲ ಬಂದಿದೆ, ಅದೇನು ನಮಗಿಲ್ಲಿ ಬೇಕಾಗಿಲ್ಲ. ಕ್ಷುತ್ಪಿಪಾಸಾ ಮರಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಂ ಅಸಮೃದ್ಧಿಂ ಚ ಸರ್ವಾನ್ನಿರ್ಣದ ಮೇ ಪಾಪ್ಮಾನವಾಹ ಅಂತ 9ನೇ ಮಂತ್ರ. ಸುಮ್ಮನೆ ಯಾವ ಪ್ರಸಂಗದಲ್ಲಿ ಬಂದದ್ದನ್ನು ಪರಿಚಯ ಮಾಡಿಸಿದೆ. 65ನೇ ಅನುವಾಕನೂ ಆಯಿತು. 66ನೇ ಅನುವಾಕದಲ್ಲಿ ಕೊನೆಗೆ ಬಂದದ್ದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಂ ಆತ್ಮಾಮೇ ಶುದ್ಧಂತಾಂ ಅಂತ ಇಷ್ಟು ಬಂದಿದೆ. ಈ ಮಹಾನಾರಾಯಣ ಉಪನಿಷತ್ತಿಗೆ ನಮ್ಮ ಸಂಪ್ರದಾಯದಲ್ಲಿ ಇರುವಂಥ ವ್ಯಾಖ್ಯಾನಗಳು, ಒಂದು ಧೀರೇಂದ್ರ ತೀರ್ಥರು ರಾಯರ ಮಠದವರು, ಮತ್ತೊಂದು ಗಜೇಂದ್ರ ಗಡ್ಕರ್ ರಾಘವೇಂದ್ರಾಚಾರ್ಯ ಅಂತ ಈಗ ಒಬ್ಬರದಾರದು ವ್ಯಾಖ್ಯಾನ ಇದೆ. ಅದಾದಮೇಲೆ ಇತ್ತೀಚೆಗೆ ಹಿರಿಯ ವಿದ್ವಾಂಸರಾದಂಥ ಗೋವಿಂದಾಚಾರ್ಯರು ಕೂಡ ಅದನ್ನು ಪ್ರವಚನ ಮಾಡಿದ್ದಾರೆ. ಇಲ್ಲಿ ಅನ್ನಮಯಾದೇಹೆ ಪಂಚಕೋಶಾತ್ ತನ್ನಿಯಾಮಕ ವಾರುಣ್ಯುಪನಿಷದುಕ್ತಾಹ ಅಂತ ಹೀಗೆ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ ಧೀರೇಂದ್ರ ತೀರ್ಥರು. ಅನ್ನಮಯ ಮೊದಲಾದವುಗಳು ಪಂಚಕೋಶಗಳು ಅಂತ ಹೀಗೆ. ಆಮೇಲೆ ಇನ್ನೊಬ್ಬರು ವ್ಯಾಖ್ಯಾನಕಾರರು ಕೂಡ ಅನ್ನಮಯಾದಯ ವಿಜ್ಞಾನಮಯಾಂತಹ ಕೋಶಾಹ ಇವೆಲ್ಲವೂ ಕೂಡ ಕೋಶಗಳು ಅಂತ ಹೀಗೆ ಬಂದಿದೆ. ಹೀಗಿಯೂ ಅನ್ಯತ್ರ ಪ್ರಸಿದ್ಧವಾದಂತಹ ಆನಂದಮಯ ನಾಮ. ಅಲ್ಲಿ ಉಳಿದೆಲ್ಲವೂ ನಾಮಗಳನ್ನು ತಗೊಳ್ಬಹುದು. ಇಲ್ಲಿ ಈಗ ಆನಂದಮಯ ಅಭ್ಯಾಸ ಅಂತಲೇ ಸೂತ್ರ ಇರೋದ್ರಿಂದ ಇದು ಆ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದಂಥ ವಿಚಾರ. ಅದನ್ನು ಹೀಗದು ಅನ್ಯತ್ರ ಪ್ರಸಿದ್ಧವಾಗಿದೆ ಕೋಶ ಅನ್ನೋ ಅರ್ಥದಲ್ಲಿ. ಎಲ್ಲಿ ಪ್ರಸಿದ್ಧ ಆಗಿದೆ ಅಂತ ಹೇಳಲಿಕ್ಕೋಸ್ಕರ ನಾನು ಮಹಾನಾರಾಯಣ ಉಪನಿಷತ್ತನ್ನು ಹೇಳಿದೆ. ಅದನ್ನು ಇಲ್ಲಿ ಹೀಗೆ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಮತ್ತು ಆ ಶಾಸ್ತ್ರದಲ್ಲಿ ಈ ಸಮನ್ವಯಾಧ್ಯಾಯ ಮತ್ತು ಮೊದಲ ಪಾದ ಇದಕ್ಕೆಲ್ಲ ಈ ಸಂಗತಿ ಅಂತರ್ಭಾವ ಸಂಗತಿ ಅಂತ ಅನ್ನೋದು ಬಂತು. ಆದರೆ ಆನಂದಮಯ ವಿಷ್ಣು ಅಂತ ಸಮರ್ಥನೆ ಮಾಡುವುದಕ್ಕೆ ಏನು ಕಾರಣ ಇದೆ, ಏನು ಸಂಗತಿ ಇದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರ ವಾಕ್ಯ ಇದೆ. ಇತ್ಯತಃ ಶ್ರುತಿ ಅಧಿಕರಣ ಸಂಗತಿ ದರ್ಶಯತಿ. ಶ್ರುತಿ ಅಂದರೆ ವೇದವಾಕ್ಯ ಮತ್ತು ಅಧಿಕರಣ ಅಂದರೆ ಈಗಿನ ಆನಂದಮಯ ಅಧಿಕರಣ. ಅದಕ್ಕಿರುವಂಥ ಸಂಗತಿಯನ್ನೆಲ್ಲ ತೋರಿಸ್ತಾ ಇದ್ದಾರೆ. ಆಚಾರ್ಯರ ಭಾಷ್ಯವಾಕ್ಯ ನೋಡಿ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತಂ ತಚ್ಚ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯ ಅವಯವ ರೂಪಂ ಪ್ರತೀಯತೆ. ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಜಯತೀರ್ಥರು ವಿವರಿಸ್ತಾರೆ ಟೀಕಾದಲ್ಲಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದಾರೋ ಆ ಬ್ರಹ್ಮ ಏನಾಗಿದ್ದಾನೆ, ಆ ಬ್ರಹ್ಮನ ಸ್ವರೂಪ ಏನಾಗಿದೆ. ಜಿಜ್ಞಾಸ ಕರ್ತವ್ಯತೆಯ ಉಕ್ತ ತಚ್ಚ ಬ್ರಹ್ಮ, ಆ ಬ್ರಹ್ಮ ತೈತ್ರಿಯ ಉಪನಿಷತ್ತಿನಲ್ಲಿ ಹೇಗೆ ವರ್ಣಿತ ಆಗಿದೆ ಅಂತ ನಾವು ಒಂದ್ಸರಿ ಅವಲೋಕಿಸಬೇಕು. ಆ ತೈತ್ರಿಯ ಉಪನಿಷತ್ತಿನಲ್ಲಿ ಆನಂದಮಯ ಬ್ರಹ್ಮನ ಒಂದು ವರ್ಣನೆ ಇದೆ. ಆನಂದಮಯ ರೂಪನಾದ ಭಗವಂತನ ಒಂದು ವರ್ಣನೆ ಇದೆ. ಬ್ರಹ್ಮ ಅಂತ ಪ್ರಯೋಗ ಬೇಡ ಈಗ ಸದ್ಯ. ಆನಂದಮಯನಾದ ವ್ಯಕ್ತಿಯೊಬ್ಬ ಅಥವಾ ಒಂದು ತತ್ವ, ಅವನ ವರ್ಣನೆ ಇದೆ. ಆ ಆನಂದಮಯ ಎಂಬ ವ್ಯಕ್ತಿಯ ಪುಚ್ಛವೆಂಬ ಅವಯವವೇ ಈ ಬ್ರಹ್ಮ ಅಂತ ಅಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಅಲ್ಲಿ ಏನು ಬಂದಿದೆ, ಅದನ್ನ ಪೂರ್ಣ ವಿಷಯ ಏನಿದೆ ಅಂತ ಒಂದ್ಸರಿ ನೋಡಬೇಕು.
ಜಯತೀರ್ಥರೇ ತಮ್ಮ ಟೀಕಾದಲ್ಲೇ ಅದನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ. ತಸ್ಮಾತ್ ಪಾಯಿ ತಸ್ಮಾತ್ ವಿಜ್ಞಾನಮಯ ಅನ್ಯೋಂತರಾತ್ಮಾನಂದಮಯ ತೇನೇಶ ಪೂರ್ಣ. ಇದನ್ನೆಲ್ಲ ನಾವು ಕೇಳಿರ್ತೀವಲ್ಲ, ಅಲ್ಲಿ ಏನು ಬಂದಿದೆ, ಒಟ್ಟಾರೆ ವಿಷಯ ಏನು ಅಂದರೆ ಈ ಒಟ್ಟಾರೆ ವಿಷಯವನ್ನು ಗಮನಿಸಿದರೆ ಕೊನೆಗೆ ಬ್ರಹ್ಮ ಅನ್ನುವುದು ಆನಂದಮಯನ ಪುಚ್ಛ ಅಥವಾ ಪಾದ ಹೇಗೆ ಅದು ಗೊತ್ತಾಗ್ತದೆ. ಇಲ್ಲಿ ತಸ್ಮಾದ್ವಾ ಈ ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ಅಂತಿದೆಯಲ್ಲ, ಆ ವಿಜ್ಞಾನಮಯನಿಗಿಂತ ಭಿನ್ನನಾದವನು ಆನಂದಮಯ, ಭಿನ್ನನಾಗಿ ನಮಗೆ ಪ್ರಕಟನಾಗುವವನು ಅಂತ ಅರ್ಥ. ಆ ಆನಂದಮಯನಿಗಿಂತ ಈ ವಿಜ್ಞಾನಮಯ ಅಂತನವನು ಪೂರ್ಣ. ತುಂಬ ಸ್ಥೂಲವಾದ ಅರ್ಥ ನಾವೀಗ ನೋಡ್ತಿರೋದು. ಈ ಆನಂದಮಯ ಪುರುಷಾಕಾರನೇ ಆಗಿದ್ದಾನೆ. ತೇನೇಶ ಪೂರ್ಣ ಸವಾಯೇಶ ಪುರುಷ ವಿಧೇಯವ. ಈ ಆನಂದಮಯನ ಪುರುಷಾಕಾರವನ್ನು ಅನುಸರಿಸಿ ತಸ್ಯ ಪುರುಷ ವಿಧತಾಂ ಅನ್ವಯಂ ಪುರುಷ ವಿಧ. ಅನ್ನು ಅಂದರೆ ಅನುಸರಿಸಿ ಅಂತ ಹೀಗೆಲ್ಲ ಅರ್ಥ, ಸ್ಥೂಲವಾದ ಅರ್ಥ ಹೇಳ್ತಾ ಇದ್ದಾನೆ. ಆ ಆನಂದಮಯನ ಪುರುಷಾಕಾರವನ್ನು ಅನುಸರಿಸಿ ಈ ವಿಜ್ಞಾನಮಯನು ಕೂಡ ಪುರುಷಾಕಾರನಾಗಿದ್ದಾನೆ. ತಸ್ಯ ಪ್ರಿಯಮೇವ ಶಿರಃ. ಈಗ ನೋಡಿ, ಇಲ್ಲಿ ನಾವು ನೋಡ್ಬೇಕಾಗಿರೋದು, ಆ ಆನಂದಮಯ ಇದ್ದಾನೆ, ಆನಂದಮಯ ತತ್ವ ಅಥವಾ ಭಗವಂತ ಅಂತಂದು ಯಾರನ್ನಾರು ಇಟ್ಕೊಳ್ಳಿ, ಅವನ ಒಟ್ಟಾರೆ ವ್ಯಕ್ತಿತ್ವ ಅಂತ ಅನ್ನೋದು ಆನಂದಮಯ. ಅದರಲ್ಲಿ ಅವನ ತಲೆಗೆ ಒಂದು ಹೆಸರಿದೆ. ಆಮೇಲೆ ದಕ್ಷಿಣ ಪಕ್ಷಕ್ಕೆ ಅಂದರೆ ದಕ್ಷಿಣದ ಕೈ, ಬಲಗೈ, ಎಡಗೈ, ಇದಕ್ಕೆ ಮತ್ತೆ ಅವನ ಕಾಲು, ಅದಕ್ಕೆಲ್ಲದಕ್ಕೂ ಕೂಡ ಒಂದೊಂದು ಹೆಸರಿದೆ. ತಸ್ಯ ಪ್ರಿಯಮೇವ ಶಿರಃ. ಆ ಆನಂದಮಯ ವ್ಯಕ್ತಿಯ ಶಿರಸ್ಸಿಗೆ ಏನು ಹೆಸರು, ತಲೆಗೆ ಏನು ಹೆಸರು ಅಂದರೆ ಪ್ರಿಯ ಅಂತ ಹೆಸರು. ಮೋದ ಅಂತನ್ನುವುದು ಆತನ ಬಲಗೈ, ಪ್ರಮೋದ ಅಂತನ್ನುವುದು ಆತನ ಎಡಗೈ. ಆನಂದಮಯ, ಆನಂದ ಅನ್ನೋದೇನಿದೆ ಆತನ ಮಧ್ಯದೇಹ. ಆನಂದ ಆತ್ಮ, ಆತ್ಮ ಅಂದರೆ ಮಧ್ಯದೇಹ ಅಂತ ಅರ್ಥ. ಈ ಹಿಂದೆ ಒಂದ್ಸರಿ ನಿಮ್ಗೆ ಹೇಳಿದ್ದೆ, ಈ ಆನಂದ ಅನ್ನೋ ಶಬ್ದ ಯಾರ್ಯಾರನ್ನು ಹೇಳ್ತದೆ, ಭಗವಂತನ ಹೇಳ್ತದೆ, ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಆಮೇಲೆ ಜೀವರನ್ನು ಹೇಳ್ತದೆ, ನಮ್ಮ ದೇಹವನ್ನು ಹೇಳ್ತದೆ. ದೇಹದಲ್ಲಿ ಕೂಡ ಈ ಮಧ್ಯ ದೇಹವನ್ನು ಹೇಳ್ತದೆ, ಹಾಗೆ ಒಟ್ಟಾರೆ ದೇಹವನ್ನು ಹೇಳ್ತದೆ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಅರ್ಥಗಳು ಹೇಳಿದ್ದೆ ನಾನು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ. ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕ ಸನಾತನಃ ಅಂತ ಪ್ರಾರಂಭ ಕಂಡಿತ್ತು. ಸಂದೇಹ ದೇಹ ವಿಷಯ ಬುದ್ಧಿ ಜೀವಾ ಸ್ವಯಂ ತಥಾ. ಅಲ್ಲಿ ಹಾಗಾಗಿ ಅಲ್ಲಿ ಆತ್ಮ ಅಂದರೆ, ಈಗ ನಾವು ನೋಡ್ತಿರುವ ಆತ್ಮ ಅಂದರೆ ಆನಂದ ಆತ್ಮ ಅಂದರೆ ಮಧ್ಯದೇಹ ಅಂತ ಅದರ ಅರ್ಥ. ಆನಂದವೇ ಅವನ ಮಧ್ಯದೇಹ, ಮುಂದೆ ಬ್ರಹ್ಮವೇ ಅವನ ಪಾದ, ಅವನ ಪಾದಕ್ಕೆ ಬ್ರಹ್ಮ ಅಂತ ಹೆಸರು. ಇದೊಂದು ಆ ಆನಂದಮಯನ ವರ್ಣನ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಹೀಗೆ ಯಾಕೆ ಮಾಡಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ ಇಂಥದ್ದೊಂದು ಬೇರೆ ಒಂದೆರಡು ಥರದ ವರ್ಣನೆಗಳು ಕೂಡ ಉಪನಿಷತ್ತಿನಲ್ಲಿ ಬರ್ತವೆ. ಅದನ್ನು ಒಂದ್ಸರಿ ನಾವು ಗಮನಕ್ಕೆ ತಂದುಕೊಂಡ್ರೆ ಚೆನ್ನಾಗಿರ್ತದೆ. ಈಗ ಈ ಪರಮಾತ್ಮನ ತಲೆಗೆ ಭೂ ಅಂತ ಹೆಸರು, ಮತ್ತೆ ಅವನ ಎರಡು ಕೈಗಳಿಗೆ, ಬಲಗೈಗೆ ಭೂ ಅಂತ ಹೆಸರು, ಎಡಗೈಗೆ ವ ಅಂತ ಹೆಸರು, ಮತ್ತೆ ಅವನ ಪಾದಗಳಿಗೆ, ಒಂದು ಪಾದಗಳಿಗೆ ಸು ಅಂತ ಹೆಸರು, ಇನ್ನೊಂದು ಪಾದಕ್ಕೆ ವ ಅಂತ ಹೆಸರು ಅಂತ ಹೀಗೆಲ್ಲ ಬಂದಿದೆ. ಭೂರ್ಭುವ ಸ್ವಃ ಅಂತ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ. ಶಿರಸ್ಸಿಗೆ ಭೂ ಅಂತ ಹೆಸರು, ಆ ಶಿರಸ್ಸಿಗೆ ಅನಿರುದ್ಧ ಅಂತ ಹೆಸರು. ಮತ್ತೆ ಉತ್ಪಾದನಾತ್ ಧನಾಮಾಸ್ಯಾತ್, ಜಗತ್ತನ್ನು ಹುಟ್ಟಿಸುವುದರಿಂದ ಭೂ ಅಂತ ಹೆಸರು ಅವನ ಬಲಗೈಗೆ. ಜಗತ್ತನ್ನು ನಾಶಪಡಿಸುವುದರಿಂದ ವ ಅಂತ ಹೆಸರು ಆತನ ಎಡಗೈಗೆ. ಆಮೇಲೆ ಸು ಅಂದರೆ ಆನಂದ ಅಂತ ಅರ್ಥ, ವ ಅಂದರೆ ಜ್ಞಾನ ಅಂತ ಅರ್ಥ. ಮುಕ್ತಿದಾನೇನ ತಜ್ಞಾನಾತ್ ಸೋರಸ್ಯ ಪದದ್ವಯಂ. ನಮಗೆ ಮುಕ್ತಿಯನ್ನು ಕೊಟ್ಟು ಪೂರ್ಣ ಜ್ಞಾನವನ್ನು ಆನಂದವನ್ನು ಕೊಡುವವನಾದ್ರಿಂದ ಅವನ ಪಾದಗಳಿಗೆ ಸುವಹ ಅಂತ ಹೆಸರು ಅಂತ ಹೀಗೆ ಬಂದಿದೆ. ಮತ್ತೆ ಅಲ್ಲೇ ತೈತ್ರಿಯ ಉಪನಿಷತ್ತಿನಲ್ಲೇ, ಇದು ತೈತ್ರಿಯ ಉಪನಿಷತ್ತಿನಲ್ಲೇ ಬೇರೆ ಬೇರೆ ಕಡೆ ಬಂದಿರುವಂತಹದ್ದು ಒಂದು ಉಪಾಸನೆ ಆ ಭಗವಂತಂದು. ವಾಸುದೇವೋ ಮಹೋ ನಾಮ ಅನಿರುದ್ಧ ಶಿರೋಮತಃ. ಅವನ ತಲೆಗೆ ಅನಿರುದ್ಧ ಅಂತ ಹೆಸರು, ಮತ್ತೆ ಆತನ ಬಲತೋಳಿಗೆ ಒಂದು ಹೆಸರು, ಎಡತೋಳಿಗೆ ಒಂದು ಹೆಸರು, ಪಾದಕ್ಕೆ ಒಂದು ಹೆಸರು, ಮಧ್ಯ ದೇಹಕ್ಕೆ ಒಂದು ಹೆಸರು ಅಂತ ಹೀಗೆಲ್ಲನೂ ಕೂಡ ತೈತ್ರಿಯ ಉಪನಿಷತ್ತಿನಲ್ಲೇ ಬೇರೆ ಬೇರೆ ಕಡೆ ವರ್ಣನೆ ಬಂದಿದೆ. ಇದು ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಪಂಚನಾರಿ ತುರಗ ಮತ್ತು ನವನಾರಿ ತುರಗ ಅಂತೆಲ್ಲ ನೋಡಿರ್ತೀರಲ್ಲ, ಬೇರೆ ಬೇರೆ ಕಡೆ ಓದಿರ್ತೀರಿ.
ಒಂದು ಒಟ್ಟಾರೆ ಒಂದು ಕುದುರೆ ಅಥವಾ ಒಂದು ಆನೆ, ಅದರಲ್ಲಿ ಆ ಸೊಂಡಿಲನ್ನು ನೋಡಿದರೆ ಅದು ಪೂರ್ಣವೇ. ಅಲ್ಲೊಂದು ಸ್ತ್ರೀ ವ್ಯಕ್ತಿ ಇದೆ, ಕಾಲಿನಲ್ಲಿ ಎಡಗಾಲಿನಲ್ಲಿ ಒಂದು, ಬಲಗಾಲಿನಲ್ಲೊಂದು, ಹಾಗೆ ಹಿಂಗಾಲು ಮುಂಗಾಲಿನಲ್ಲಿ ಒಂದು ಸ್ತ್ರೀ ರೂಪ ಇರ್ತದೆ. ಬೆನ್ನಿಡಲ್ಲಿ ನೋಡಿದರೆ ಅಲ್ಲೂ ಒಂದು ಸ್ತ್ರೀ ರೂಪ ಇರ್ತದೆ. ಅಂತೂ ನಿಮ್ಮ ಈ ದೇಹ ಇದೆಯಲ್ಲ, ಪಾಂಚಭೌತಿಕ ದೇಹ, ಇದು ಒಟ್ಟಾರೆ ಪರಿಗಣಿಸಿದರೆ ಒಂದು ವ್ಯಕ್ತಿ. ಇದು ಸಪರೇಟ್ ಆಗಿ ಪರಿಗಣಿಸಿಬಿಟ್ರೆ ಒಂದು ಕೈ ಪೂರ್ಣ ಅಲ್ಲ, ಒಂದು ಕಾಲು ಪೂರ್ಣ ಅಲ್ಲ. ಆದರೆ ಭಗವಂತನ ಮಾತ್ರ ಅವನ ತಲೆಯು, ಕೈಯು, ಕಾಲು, ಮಧ್ಯದೇಹ ಅವೆಲ್ಲವೂ ಕೂಡ ಪೂರ್ಣವೇ. ಅಂಥದ್ದನ್ನು ನೀವೆಲ್ಲ ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಓದಿರ್ತಾರೆ. ಅದೇ ಥರದ್ದು ಇದು ಕೂಡ, ಈ ಆನಂದಮಯ ಅಂತ ಅನ್ನೋದು ಕೂಡ. ಆ ಆನಂದಮಯ ಅನ್ನೋದು ಭಗವಂತನ ತಲೆ ಅಂತ ಅನ್ನೋದೇನಿದೆ ಅದಕ್ಕೆ ಪ್ರಿಯ ಅಂತ ಹೆಸರು. ಮೋದ ಪ್ರಮೋದಗಳು ಬಲಗೈ ಮತ್ತು ಎಡಗೈ. ಹಾಗೇನೆ ಈ ಬ್ರಹ್ಮ ಅಂತನ್ನುವುದು ಆತನ, ಹೀಗೆ ಅದು ಆತನ ಪಾದ ಅಂತ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ, ಹೀಗೆ ತೈತರಿಯ ಉಪನಿಷತ್ತನ್ನು ಜಯತೀರ್ಥರು ಉದ್ಧರಿಸಿದ್ದಾರೆ. ಅತಃ ಸಂಗತಿ ಸದ್ಭಾವಾತ್ ಆನಂದಮಯಸ್ಯ ಬ್ರಹ್ಮತ್ವ ಮತ್ತು ಸಮರ್ಥ್ಯತೆ. ಆದ್ದರಿಂದ ಈ ನಾವು ಯಾವ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕಾಗಿದೆಯಲ್ಲ, ಆ ಬ್ರಹ್ಮ ಅಂತನ್ನೋದು ಈ ಆನಂದಮಯ ಅಂತ ಒಟ್ಟಾರೆ ಒಂದು ದೊಡ್ಡ ವ್ಯಕ್ತಿ ಏನಿದೆ, ದೊಡ್ಡ ವ್ಯಕ್ತಿತ್ವ, ಅದರ ಒಂದು ಭಾಗ ಇದು. ಆ ಭಾಗವನ್ನು ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ದಂಗೆ ಆಗ್ತದೆ. ಅದನ್ನು ಭಾಷ್ಯವಾಕ್ಯದ ಗಮನಿಸಿ, ನಹಿ ಅವಯವಿನಂಬಿನ ಅವಯವ ಮಾತ್ರ ಸಿದ್ಧೇಯತ. ನಾವು ಇಂಥ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನ ತಿಳ್ಕೊಂಡು ಬಾ, ಅವ್ರನ್ನ ಮಾತಾಡಿಸಿ ಬಾ ಅಂತ ನಾವು ಯಾರನ್ನಾದ್ರೂ ಕಳಿಸಿದ್ರೆ, ನಾವು ಕಳಿಸಿದಂಥ ವ್ಯಕ್ತಿ ಹೋದವನು ಆ ವ್ಯಕ್ತಿಯನ್ನು ಪೂರ್ಣವಾಗಿ ಭೇಟಿ ಮಾಡದೆ ಆ ವ್ಯಕ್ತಿಯ ಕಾಲನ್ನು, ಕೈಯನ್ನು ಮಾತ್ರ ಭೇಟಿ ಮಾಡಿದರೆ ಅದು ಹೇಗೆ ಅಸಂಗತ ಆಗ್ತದೆ, ಮತ್ತು ಅಸಂಬದ್ಧ ಆಗ್ತದೆ, ಅನುಪಯುಕ್ತನೂ ಕೂಡ ಆಗ್ತದೆ. ಹಾಗೆ ಅವಯವಿಯನ್ನು ಬಿಟ್ಟು ಅವಯವವನ್ನು ಮಾತ್ರ ತಿಳಿಯುವುದರಿಂದ ಏನು ಪ್ರಯೋಜನ ಇದೆ? ಇಷ್ಟು ಸಮಸ್ಯೆ ಇದೆ. ಅದಕ್ಕಾಗಿ ಆನಂದಮಯೋಭ್ಯಾಸ ಅನ್ನೋ ಸೂತ್ರ ಹೊರಟಿದೆ. ಅಲ್ಲಿ ಅವಯವಿ ಅಂದರೆ ಆನಂದಮಯ ಅಂದರೆ ಅವಯವ ಉಳ್ಳವನು, ಎಲ್ಲ ಅವಯವಗಳಿಂದಲೂ ಪೂರ್ಣನಾದವನು ಅಂದರೆ ಮೂಲ ಅಂತ ಅರ್ಥ. ಅಲ್ಲಿ ನಿಮಗೆ ಅವಯವಿ ಅನ್ನೋ ಶಬ್ದಕ್ಕೆ ಬೇಕಾದರೆ ಅಂಶಿ ಅಂತ ನೀವು ತಿಳ್ಕೋಬಹುದು. ಅವಯವ ಅಂದ್ರೆ ಅಂಶ. ಅವಯವಿ ಆದಂತಹ ಆನಂದಮಯನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವಯವವಾದಂತಹ ಆನಂದಮಯನ ಅವಯವವಾದಂತಹ ಬ್ರಹ್ಮದ ಬಗ್ಗೆ ಜಿಜ್ಞಾಸೆ ಮಾಡಿ ಏನು ಉಪಯೋಗ ಅಂತಿಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ನೋಡಿ, ಆನಂದಮಯ ಬ್ರಹ್ಮ ಅಂತ ಏನು, ಆನಂದಮಯ ವ್ಯಕ್ತಿತ್ವ ಏನಿದೆ, ಆ ಆನಂದಮಯ ವ್ಯಕ್ತಿತ್ವದ ಒಂದು ಭಾಗ ಈ ಬ್ರಹ್ಮ ಅಂತ ಏನಿದೆ, ಆನಂದಮಯ ಅಂದ್ರು, ಈ ಬ್ರಹ್ಮ ಅಂದ್ರು, ಅಮೋದ ಅಂದ್ರು, ಪ್ರಮೋದ ಅಂದ್ರು, ಅದೆಲ್ಲ ಭಗವಂತನೇ. ಮತ್ತೆ ಇಲ್ಲಿ ಆನಂದಮಯ ಅನ್ನೋ ಶಬ್ದದಿಂದ ಹೇಳಿರುವುದು ಕೂಡ ಆ ಭಗವಂತನನ್ನೇ ಹೇಳಿರೋದು. ಬ್ರಹ್ಮ ಅಂದ್ರು ಆನಂದಮಯ ಅಂದ್ರು ಎರಡೂ ಒಂದೇ. ಆದ್ರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದ್ರು ಆನಂದಮಯ ಜಿಜ್ಞಾಸೆ ಮಾಡುವುದು ಅಂದ್ರು ಒಂದೇ ಆಗ್ತದೆ. ಯಾಕಂದ್ರೆ ಅಭ್ಯಾಸ ಅಂತಲ್ಲಿದೆ ನೋಡಿ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಅಲ್ಲೇ ಬ್ರಹ್ಮ ಬ್ರಹ್ಮ ಅಂತ ಶಬ್ದ ಬಂದಿದೆ, ಅದನ್ನ ಮುಂದೆ ಹೇಳ್ತಾರೆ. ಆನಂದಮಯ, ವಿಜ್ಞಾನಮಯ, ಮನೋಮಯ ಅಂತ ಹೀಗೆಲ್ಲ ಬಂದಾಗ ಅದು ಅಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಬ್ರಹ್ಮ ಬ್ರಹ್ಮ ಅಂತ ಈಗ ಶಬ್ದ ಬಂದಿದೆ. ಆದ್ರಿಂದ ಬ್ರಹ್ಮನ ಬಗ್ಗೆನೇ ಜಿಜ್ಞಾಸೆ, ಅದು ಬ್ರಹ್ಮನ ಬಗ್ಗೆನೇ ಜಿಜ್ಞಾಸೆ. ಅವನೇ ಆನಂದಮಯ, ಅವನೇ ವಿಜ್ಞಾನಮಯ, ಅವನೇ ಉಳಿದ ಮನೋಮಯ ಇತ್ಯಾದಿ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಆದ್ರಿಂದ ಇದು ಬ್ರಹ್ಮನ ಜಿಜ್ಞಾಸೆಯೇ ಆಯಿತು ಒಟ್ಟಾರೆ ಅಂತ ಅರ್ಥ. ಜಯತೀರ್ಥದ ಮುಂದೆ ಅರ್ಥ ವಿವರಿಸಿದ್ದಾರೆ. ತೇನ ಆನಂದಮಯೇನ ಏಷ ವಿಜ್ಞಾನಮಯ ನಿಶ್ಚಿದ್ರತೆಯ ಪೂರ್ಣ ಸಹ ಏಷ ಆನಂದಮಯ ಪುರುಷಾಕಾರಂ ಏವ, ಅವನೇ ಪುರುಷಾಕಾರನಾಗಿದ್ದಾನೆ ಅಂತ ಹೀಗೆ ಅದರ ವಿವರಣೆಯನ್ನು ಕೂಡ ಮುಂದೆ ಮಾಡಿದ್ದಾರೆ. ತೈತ್ರಿಯ ಉಪನಿಷತ್ತಿನ ವಾಕ್ಯಗಳ ಅರ್ಥವನ್ನು ಹೇಳಿದ್ದಾರೆ. ಉಪನಿಷತ್ತು ಆ ಆನಂದಮಯನ ಅವಯವಗಳನ್ನ ಪ್ರಿಯ ಅಂತನೂ ಮತ್ತು ಮೋದ ಪ್ರಮೋದ ಅಂತನೂ ಬ್ರಹ್ಮ ಅಂತನೂ ಅವಯವಗಳನ್ನು ಹೇಳ್ತಿರುವುದು ಹೌದು. ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಅವಯವಕ್ಕೂ ಅವಯವಿಗೂ ಭೇದ ಇರ್ತದೆ. ಇದೆಲ್ಲ ನಮ್ಮ ಸಂಬಂಧ ಬೇರೆ ಇರ್ತದೆ. ಮತ್ತು ನಮ್ಮ ಕಾಲನ್ನು ತಿಳ್ಕೊಂಡ್ರೆ ನಮ್ಮ ತಲೆಯನ್ನು ತಿಳ್ಕೊಂಡಂತೆ ಅಲ್ಲ. ನಮ್ಮ ಕಾಲು ಮಾಡಬೇಕಾದ ಕೆಲಸವನ್ನು ನಮ್ಮ ತಲೆ ಮಾಡೋದಿಲ್ಲ ನಮ್ಮ ವ್ಯಕ್ತಿತ್ವದಲ್ಲಿ. ಇದು ಬೇರೆ ಕಡೆ ಎಲ್ಲ ಹೀಗೆ. ಆದರೆ ಭಗವಂತನಲ್ಲಿ ಮಾತ್ರ ಅವನ ತಲೆಗೂ ಕಾಲುಗಳಿಗೂ ಉಳಿದಿಲ್ಲ ಅವಯವಗಳಿಗೂ ಮತ್ತು ಗುಣಕ್ಕೂ ಭಗವಂತನಿಗೂ ಕ್ರಿಯೆಗೂ ಭಗವಂತನಿಗೂ ಅವನ ಒಟ್ಟಾರೆ ವ್ಯಕ್ತಿತ್ವದಲ್ಲಿಯೂ ಕೂಡ ಪರಸ್ಪರ ಅವಯವಗಳಿಗೆ ಅವನ ಸ್ವಗತ ಭೇದರಹಿತ. ಇಲ್ಲಿ ಏನಿದ್ರು ಸವಿಶೇಷ ಭೇದ ಇದೆ ಎಲ್ಲ ಕಡೆನೂ ಕೂಡ. ಆದ್ದರಿಂದ ಮೋದ ಪ್ರಮೋದಗಳನ್ನು ತಿಳಿದ್ರೆ ಅದು ಭಗವಂತನ ತಿಳಿದಂತೆಯೇ, ಮತ್ತು ಬ್ರಹ್ಮವನ್ನು ತಿಳಿದ್ರೆ ಅದು ಕೂಡ ಅವನ ಪಾದವನ್ನು ತಿಳಿದ್ರು ಭಗವಂತನ ತಿಳಿದಂತೆಯೇ, ಪ್ರಿಯವನ್ನು ತಿಳಿದ್ರೆ ಅದು ಕೂಡ ಭಗವಂತನ ತಿಳಿದಂತೆಯೇ. ಆದರೂ
ನಮ್ಗೆ ಈ ಹಿಂದೆ ಗೊತ್ತಿರುವಂತೆ ಅನೇಕ ಕಡೆ ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ. ಭಗವಂತನನ್ನು ನಾವು ತಿಳಿಯಬೇಕಾದ್ರೆ ಆ ಅನೇಕ ಆಯಾಮಗಳ ಮೂಲಕ ಭಗವಂತನನ್ನು ತಿಳಿಯಬೇಕಾಗ್ತದೆ. ಶಾಸ್ತ್ರಗಳೇ ಅವನನ್ನು ಬಹಳ ರೀತಿಯಿಂದ ವರ್ಣನೆ ಮಾಡ್ತವೆ. ಅದರಿಂದ ಎಷ್ಟು ಸಾಧ್ಯ, ಈಗ ನೋಡಿ, ಮೋದ, ಪ್ರಮೋದ, ಬ್ರಹ್ಮ, ಪ್ರಿಯ ಇವಿಷ್ಟು ಶಬ್ದಗಳು. ಇವು ಅಲ್ಲದೇನೆ ಆನಂದಮಯ, ವಿಜ್ಞಾನಮಯ, ಮನೋಮಯ ಅನ್ನುವಂಥ ಶಬ್ದಗಳು. ಇವು ಎಲ್ಲವೂ ಕೂಡ ಭಗವಂತನಿಗೆ ವಾಚಕ ಅಂತ ನಾವು ತಿಳಿದ್ರೆ ಆಯಾ ಗುಣಗಳು ಭಗವಂತನಲ್ಲಿವೆ ಅಂತ ಗೊತ್ತಾಗ್ತದೆ. ಅದಕ್ಕೊಂದು ಮಹತ್ವನೂ ಕೂಡ ಇದೆ. ಅದನ್ನು ಮುಂದೆ ಇಲ್ಲೇ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಟೀಕಾದಲ್ಲೇ ಮುಂದೆ ಅದನ್ನು ಹೇಳ್ತಾರೆ. ಅಲ್ಲಿ ಎಷ್ಟನೇ ವಾಕ್ಯ ಅಂದ್ರೆ 3-4 ವಾಕ್ಯದ ನಂತರ ಅತಃ ಸಂಗತಿ ಸದ್ಭಾವಾತ್ ಆನಂದಮಯಸ್ಯ ಬ್ರಹ್ಮತ್ವ ಮತ್ತು ಸಮರ್ಥ್ಯತೆ ಅದಾದ್ಮೇಲೆ ತತ್ವ ಪ್ರವರ್ತಕತೆಯ ತತ್ತದ್ವ್ಯಪದೇಶ ಅಂತ ಒಂದು ಮಾತಿದೆ. ಅದು ನಾಳೆ ಹೇಳ್ಬೇಕು, ನಾನು ಸುಮ್ಮನೆ ಈಗ ಹೇಳ್ತೀನಿ. ಅದು ತತ್ವ ಪ್ರವರ್ತಕ ಅಲ್ಲ, ತತ್ತತ್ ಪ್ರವರ್ತಕತೆಯ. ಬ್ರಹ್ಮನಿಗೆ ಪ್ರಿಯ ಅಂತ ಹೆಸರು ಯಾಕೆ? ಪ್ರಿಯ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಮೋದ ಅಂದ್ರೆ ಏನು ಅಂತೆಲ್ಲ ಹೇಳ್ತಾರೆ ಮುಂದೆ. ಸ್ವಲ್ಪ ಅವೆಲ್ಲವೂ ಆನಂದಗಳೇ. ಆನಂದ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಮುಂದೆ ಹೇಳ್ತಾರೆ. ಪ್ರಿಯವನ್ನು ಕೊಡುವುದರಿಂದ ಭಗವಂತನಿಗೆ ಪ್ರಿಯ ಅಂತ ಹೆಸರು, ಮೋದವನ್ನು ಕೊಡುವುದರಿಂದ ಮೋದ ಅಂತ ಹೆಸರು, ಪ್ರಮೋದವನ್ನು ಕೊಡುವುದರಿಂದ ಪ್ರಮೋದ ಅಂತ ಹೆಸರು ಅವ ಭಗವಂತನಿಗೆ. ಹೀಗೆ ತತ್ತತ್ ಪ್ರವರ್ತಕತೆಯ ಆಯಾ ಆನಂದಗಳನ್ನ, ಆಯಾ ಆನಂದದ ಪ್ರಭೇದಗಳನ್ನು ನಮ್ಮಲ್ಲಿ ಭಗವಂತ ಹುಟ್ಟಿಸುವುದರಿಂದ ಅವನಿಗೇನೆ ಆಯಾ ಹೆಸರುಗಳು ಬಂದಿವೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಎಷ್ಟೆಷ್ಟು ತಿಳ್ಕೋತೀವೋ ಅಷ್ಟಷ್ಟು ಗೌಣಾನಿ ನಾಮಾನಿ, ಗುಣವಾಚಕಗಳಾದ ನಾಮಗಳನ್ನು ಭಗವಂತನಲ್ಲಿ ನಾವು ತಿಳಿದಾಗ್ತದೆ. ವಸ್ತುತಃ ಯಾವುದು ಒಂದನ್ನು ತಿಳಿದ್ರೂ ಅದು ಭಗವಂತನ ಜಿಜ್ಞಾಸೆಯೇ. ಎಲ್ಲದಕ್ಕೂ ಭಗವಂತನಿಂದ ಸವಿಶೇಷ ಭೇದ ಇರೋದರಿಂದ ಭಗವಂತನನ್ನು ತಿಳಿದಂತೆ. ಆದರೂ ಕೂಡ ಈಗ ನಾವು ಈ ಹಿಂದೆ ಬಂದಿದೆಯಲ್ಲ, ಅನೇಕ ಕಡೆ ನಾವು ಅದನ್ನು ನೋಡಿದ್ದೇವೆ. ನಮ್ಮದೊಂದು ಜ್ಞಾನ ಅಂತ ಒಂದು ಬೇರೆ ಇರ್ತದೆ, ವಿಜ್ಞಾನ ಅಂತ ಒಂದು ಬೇರೆ ಬೇರೆ ಇರ್ತದೆ. ಒಬ್ಬೊಬ್ಬ ವ್ಯಕ್ತಿದು ಆತ ತಿಳ್ಕೊಳ್ಬೇಕಾದಂಥ ವಿಜ್ಞಾನದ ಲೆವೆಲ್ ಬೇರೆ ಇರ್ತದೆ. ಆದ್ರಿಂದ ಆತ ನಾವು ಅದೊಂದು ಯಾವುದೋ ಸಾಧಾರಣ ಅಂಶ ತಿಳಿದ್ರೆ ಸಾಕು, ಇದು ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡುವಂತಿಲ್ಲ. ಎಷ್ಟು ಸಾಧ್ಯವೋ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ, ಎಷ್ಟು ಸಾಧ್ಯವೋ ಹೆಚ್ಚಿನ ಅಧ್ಯಯನ ಮಾಡಬೇಕು. ಅಲ್ಲಲ್ಲಿ ಭಗವಂತನನ್ನು ಯಾವ್ಯಾವ ರೂಪದಿಂದ ವರ್ಣಿಸಿದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ರೂಪಗಳು, ಗುಣಗಳು, ಕರ್ಮಗಳು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವಶಃ ಅಂತ ಭಗವದ್ಗೀತೆ. ಜನ್ಮವನ್ನು ತಿಳ್ಕೋಬೇಕು, ಕರ್ಮವನ್ನು ತಿಳ್ಕೋಬೇಕು, ಗುಣವನ್ನು ತಿಳ್ಕೋಬೇಕು ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಜನ್ಮ ಅಂದ್ರೆ ಭಗವಂತನ ಅವತಾರಗಳು ಅಂತ ಒಂದರ್ಥ, ಮತ್ತೆ ಭಗವಂತನ ವಿಭಿನ್ನ ರೂಪಗಳು ಅಂತನೂ ಕೂಡ ಅದಕ್ಕೆ ಅರ್ಥ ಇದೆ. ಹೀಗೆ ವಿಷ್ಣು ಸಹಸ್ರನಾಮವನ್ನು ನಾವು ಅಧ್ಯಯನ ಮಾಡುವುದು ಕೂಡ 1000 ಹೆಸರುಗಳನ್ನು ಅಧ್ಯಯನ ಮಾಡ್ತೀವಲ್ಲ, ಅದು ಗೌಣವಾದ ನಾಮ ಅಂತನ್ನುವುದು, ಅಂದ್ರೆ ಗುಣವಾಚಕವಾದ ನಾಮ ಅಂತನ್ನುವುದು ಒಂದು ವಿಷಯ. ಅದಲ್ಲದೇನೆ ಆ ಎಲ್ಲ 1000 ಹೆಸರಿನ 1000 ರೂಪಗಳಿವೆ. ಆ ರೂಪಗಳು ಒಂದೊಂದು ಹೇಗಿರ್ತವೆ, ಒಂದೊಂದು ರೂಪದ ಕೈಯಲ್ಲಿ ಏನಿರ್ತದೆ, ಅದಕ್ಕೆ ದ್ವಿಬಾಹು ಯಾವುದು, ಚತುರ್ಬಾಹು ಯಾವುದು ಅಂತೆಲ್ಲ ನಮ್ಗೆ ಎಲ್ಲೂ ವಿವರಣೆ ಬರೋದಿಲ್ಲ. ಅದನ್ನೆಲ್ಲ ಗುಹ್ಯ, ಆದ್ರಿಂದ ಇಲ್ಲೇನು ಹೇಳಲಿಲ್ಲ ಅಂತ ತಂತ್ರಸಾರದಲ್ಲಿ ಆಚಾರ್ಯ ಒಂದ್ ಕಡೆ ಎಲ್ಲೋ ಹೇಳ್ತಾರೆ. ತಂತ್ರಸಾರದ 4ನೇ ಅಧ್ಯಾಯದಲ್ಲೋ ಎಲ್ಲೋ ಒಂದ್ ಕಡೆ. ಅಂತೂ ಆ ನಾಮಗಳನ್ನ ತಿಳಿಯುವಾಗ ಅದು ಯಾವುದೋ ಒಂದು ಗುಣವನ್ನು ಹೇಳ್ತದೆ ಅಂತ ಅನ್ನೋದು ಒಂದು ವಿಷಯ. ಇನ್ನೊಂದು ಭಗವಂತನ ಯಾವುದೊಂದು ವಿಶಿಷ್ಟವಾದಂತಹ ರೂಪವನ್ನು ಹೇಳ್ತಿರ್ತದೆ. ಸಾಧ್ಯವಾದರೆ ಆ ರೂಪವನ್ನು ಕೂಡ ಎಲ್ಲಿಯಾದರೂ ಅದರ ವರ್ಣನೆ ಬಂದಿದ್ರೆ ನಾವು ಆ ರೂಪದ ಒಂದು ಚಿತ್ರವನ್ನು ಕೂಡ ನಮ್ಮ ಮನಸ್ಸಿನ ಪರದೆ ಮೇಲೆ ತಂದುಕೊಂಡು ಮೊದಲು ಧ್ಯಾನ ಮಾಡಬೇಕು. ಅದನ್ನು ನಾನು ಆ ಥರ ಹೇಗೆ ಮಾಡ್ತೀವಿ ಅಂತ ಅನ್ನೋದನ್ನೇ ನಾನು ಈಗ ನಿಮಗೆ ಹೇಳಿದ್ದು. ಈಗ ಉಪಾಸನೆಯ ದೃಷ್ಟಿಯಿಂದ, ನಾವು ಅಭಿಷೇಕ ಮಾಡೋ ದೃಷ್ಟಿಯಿಂದ, ಹೂವಿನ ಅಲಂಕಾರ ಭಗವಂತನ ಮಾಡೋ ದೃಷ್ಟಿಯಿಂದಲೂ ಕೂಡ ಸ್ವಲ್ಪ ನಾವು ಮಾಡಿದ ಅಧ್ಯಯನದ ಅಪ್ಲಿಕೇಶನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಈ ವಿಠ್ಠಲನ ಮೂರ್ತಿ, ಒಂದು ಯಾವ್ದಾದ್ರು ದೊಡ್ಡ ಮೂರ್ತಿ ನಿಮ್ಮ ಮನೆಯಲ್ಲಿದ್ದರೆ, ದೊಡ್ಡ ವಿಗ್ರಹ, ಅದಕ್ಕೆ ಅದರ ತಲೆಗೆ ಒಂದು ಅಭಿಷೇಕ ಮಾಡುವಾಗ ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ ಅಂತ ಅಭಿಷೇಕ ಮಾಡಿ. ಅದರ ತಲೆಗೆ, ಕಾಲುಗಳಿಗೆ ಹಸ್ತಕ್ಕೆ ಉತ್ಪಾದನಾತ್ ಧುನಾಮ ಸ್ಯಾತ್, ಜಗತ್ತನ್ನು ಹುಟ್ಟಿಸುವುದರಿಂದ ಅವನ ದಕ್ಷಿಣ ಬಾಹು ಭೂ ಅಂತ ಕರೆಸ್ಕೋತದೆ. ವಿನಾಶನಾತ್ ವನಾಮ ಸ್ಯಾತ್, ವಿನಾಶವನ್ನು ಮಾಡುವುದರಿಂದ ಅದು ಅಂತ ಕರೆಸ್ಕೋತದೆ ಅಂತ. ಹೀಗೆ ಎಡಗ ಕೈಗೆ ಅಭಿಷೇಕ ಮಾಡಿ. ಪ್ರತಿಮೆ ತುಂಬ ಸಣ್ಣದಿದ್ದರೆ ಇದು ಸಾಧ್ಯ ಆಗೋದಿಲ್ಲ. ಪ್ರತಿಮೆ ದೊಡ್ಡದಿದ್ದರೆ ಪೂಜೆ ಮಾಡೋದು ಕಷ್ಟನೇ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಆದರೆ ಪ್ರತಿಮೆ ದೊಡ್ಡದಿದ್ದಷ್ಟು
ಈ ಥರದ ಅಭಿಷೇಕ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಆಮೇಲೆ ಸ್ವಿತ್ಯಾನಂದ ಸಮುದ್ದಿಷ್ಟ. ಸು ಅಂದರೆ ಆನಂದ, ವ ಅಂದರೆ ಜ್ಞಾನ, ವರಿತಿ ಜ್ಞಾನ ಮುಚ್ಚತೆ. ನಮಗೆ ಮುಕ್ತಿಯನ್ನು ಕೊಟ್ಟು ಪೂರ್ಣಾನಂದ, ಪೂರ್ಣ ಜ್ಞಾನವನ್ನು, ಪೂರ್ಣ ಆನಂದವನ್ನು ಕೊಡುವುದರಿಂದ ಅವನ ಪಾದಗಳಿಗೆ ಸುವ ಅಂತ ಹೆಸರು. ಹೀಗೆ ಪ್ರತ್ಯೇಕವಾಗಿ ಅಭಿಷೇಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಭಗವಂತನ ವಿಭಿನ್ನ ರೂಪಗಳನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ಅದಕ್ಕಾಗಿ ಒಂದು ಗುಣಗಳನ್ನು ಚಿಂತಿಸುವುದು, ಇನ್ನೊಂದು ರೂಪವನ್ನು ಚಿಂತಿಸುವುದು. ಇದರ ತೈತ್ರಿಯ ಉಪನಿಷತ್ನಲ್ಲೇ ಬಂದಿದೆ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತ ಸ್ಮೃತಂ ಅನ್ನೋದು ಪ್ರಾಯ ಬೃಹದಾರಣ್ಯಕದಲ್ಲಿ ಬಂದಿದ್ದಿರಬೇಕು. ನೋಡೋಣ ಮುಂದೆ ಯಾವಾಗ ಅದನ್ನು ಹೇಳ್ತೇನೆ. ಇಲ್ಲೇ ಭೂರಾದಿ ವ್ಯಾಹೃತಿ ಬಿಸ್ತು ತೈತ್ರಿಯ ಉಪನಿಷತ್ತಿಂದ ಇನ್ನೊಂದು ಭಾಗ ನಿಮ್ಗೆ ನೆನಪಾಗ್ತದೆ. ಭೂರಾದಿ ವ್ಯಾಹೃತಿ ಬಿಸ್ತು ವಾಚ್ಯಂ ರೂಪಚತುಷ್ಟಯಂ. ಭೂಹು ಮೊದಲಾದ ವ್ಯಾಹೃತಿಗಳ ಮೂಲಕ ಭಗವಂತನ 4 ರೂಪಗಳು ವರ್ಣಿತ ಆಗಿವೆ. ಅನಿರುದ್ಧಾಧಿಕಂ ವಾಸುದೇವಾಂತಂ, ಅನಿರುದ್ಧನಿಂದ ಹಿಡಿದು ವಾಸುದೇವನವರೆಗೆ ಭಗವಂತನ 4 ರೂಪಗಳೇ ಭೂಹು ಭುವಃ ಸ್ವಹ ಎನ್ನುವಂಥ ವ್ಯಾಹೃತಿಗಳಿಂದ ವಾಚ್ಯ ಆಗಿದೆ. ವ್ಯಾಹೃತಿಗಳು ಪ್ರತ್ಯೇಕವಾಗಿ ಆತನ ರೂಪಗಳನ್ನು ಹೇಳ್ತವೆ. ವಾಸುದೇವೋ ಮಹೋನಾಮ ದೇಹ ಮಧ್ಯಗಃ ವಾಸುದೇವ ಮಹೋನಾಮ. ನಮ್ಮ ದೇಹದಲ್ಲಿ, ಮಧ್ಯ ದೇಹದಲ್ಲಿ ಇರುವಂಥ ಆ ಭಗವಂತನ ರೂಪಕ್ಕೆ ಅದಕ್ಕೆ ವಾಸುದೇವ ಅಂತ ಹೆಸರು. ವಾಸುದೇವ ಮಹೋನಾಮ. ಆಮೇಲೆ ಅನಿರುದ್ಧ ಶಿರೋಮತಃ, ಅನಿರುದ್ಧ ಆ ಭಗವಂತನ ಶಿರಸ್ಸು. ಭೂರ್ಣ ಹೀಗೆ ಭುವಃ ಅನ್ನುವಲ್ಲಿ ಅದು ಅವನ ಪಾದ, ಸ್ವಹ ಭುವಃ ಅನ್ನೋದು ಅವನ ಹಸ್ತ, ಸ್ವಹ ಅನ್ನೋದು ಅವನ ಪಾದ ಅಂತ ಹೀಗೆಲ್ಲ ವರ್ಣನೆ ಬಂದಿದೆ. ಮತ್ತು ಒಟ್ಟಾರೆ ಶಾಸ್ತ್ರಗಳ ಉದ್ದೇಶ ಭಗವಂತನ ವಿಭಿನ್ನ ರೂಪಗಳನ್ನು ವರ್ಣಿಸುವುದು ಮತ್ತು ಆತನ ಆ ಮೂಲಕ ಅದರ ಗುಣಗಳನ್ನು ವರ್ಣಿಸುವುದು ಕೂಡ. ಉಪನಿಷತ್ತಿರಬಹುದು, ವೇದ ಇರಬಹುದು, 4 ರೂಪಗಳುಳ್ಳಂತಹ, 5 ರೂಪಗಳುಳ್ಳಂತಹ, 10 ರೂಪ, 100 ರೂಪ, 1000 ರೂಪ ಇವನ್ನೆಲ್ಲ ವರ್ಣಿಸುವುದು ಅದರ ಶಾಸ್ತ್ರದ ಉದ್ದೇಶ ಆಗಿರ್ತದೆ. ಅಂಥದ್ದೊಂದು ಪ್ರಯತ್ನ ಇಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳೋದು ಕೂಡ. ನೀವು ನಿಂತಿರುವ ವಿಠಲನೋ ಮತ್ತೆ ಯಾರೊಬ್ಬರನ್ನು ಚಿಂತನೆ ಮಾಡ್ಬೋದು, ಅಥವಾ ಒಂದು ಮೀನವನ್ನು ಚಿಂತನೆ ಮಾಡ್ರಿ. ಆ ಸುಖಮಯ ಮೀನ ಹೇ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರ ಓದಿದಾಗೆಲ್ಲ ನನಗೆ ಅದೇ ನೆನಪಿಗೆ ಬರೋದು. ಸುಖಮಯ ಮೀನ ಅಂತ ಹೇಳಿದಾಗ ಆ ಮೀನುಗಳಿಗೂ ಕೂಡ ಆ ಕಡೆ ಈ ಕಡೆ ರೆಕ್ಕೆ ಇರ್ತವೆ. ಇಲ್ಲದೆ ಹೋದರೆ ನೋಡಿ, ಭಗವಂತನ ಪುರುಷಾಕಾರ ರೂಪ ಇದ್ದರೆ ಅದಕ್ಕೆ ಕೈಗಳಿರ್ತವೆ, ಕಾಲುಗಳಿರ್ತವೆ, ಒಪ್ಕೋಬೇಕು. ಪುಚ್ಛ ಅಂತಲೇ ಅವ್ರು ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಏನು ಕಾರಣ ಇದ್ದಿರಬೇಕು? ಪುಚ್ಛ ಅಂತ ಅನ್ನೋದಕ್ಕೂ ಕೂಡ ನಾವು ಪಾದ ಅಂತ ಅರ್ಥ ಮಾಡಬಹುದು ಸಂಸ್ಕೃತದ ದೃಷ್ಟಿಯಿಂದ. ಅದು ತುಂಬ ಸುಂದರವಾದ ಅನುಸಂಧಾನವೇ. ಅದು ಬರೇ ಈ ಆನಂದಮಯ ಅಂತ ಅನ್ನೋದು ಮತ್ಸ್ಯವನ್ನೇ ಹೇಳ್ತದೆ ಅಂತ ಏನಿಲ್ಲ, ಎಲ್ಲ ರೂಪಗಳನ್ನು ಹೇಳ್ತದೆ ಅದು. ಆದರೂ ಪುಚ್ಛ ಅಂತ ಹೇಳಿದ್ರಿಂದ ಮತ್ಸ್ಯ ಮತ್ತು ಈ ದ್ವಾಸಪರ್ಣ ಅಂತನ್ನುವಲ್ಲಿ ಭಗವಂತನು ಕೂಡ ಒಂದು ಹಕ್ಕಿ, ಭಗವಂತನು ಕೂಡ ಒಂದು ಹಂಸ ಅಂತ ಹೀಗೆಲ್ಲ ವರ್ಣನೆ ಬಂದಿದೆ. ಆ ಭಗವಂತನ ಒಂದು ಹಕ್ಕಿ ರೂಪದಲ್ಲಿದ್ದಾಗ ಅಲ್ಲಿ ನೋಡಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ. ನಿಮ್ಮ ಕೈಗಳನ್ನ ಯಾರು ಕೂಡ ಕೈ ಅಂತ ಹೇಳ್ತಾರೆ, ಕರ ಅಂತ ಹೇಳ್ತಾರೆ, ಹಸ್ತ, ದೋಹೋ ಅಂದ್ರೆ ದೋಷ ಅಂತ ಹೇಳ್ತಾರೆ, ದೋಹೋ ದೋಷೋ ದೋಷ, ತೋಳು ಅಂತ ಹೇಳ್ತಾರೆ. ನಿಮ್ಮ ಕೈಗೆ ಯಾರು ಕೂಡ ಪಕ್ಷ ಅಂತ ಹೇಳೋದಿಲ್ಲ. ಪಕ್ಷ ಅಂತ ಹೇಳಲಿಕ್ಕೆ ಏನು ಕಾರಣ? ಆ ಭಗವಂತ ಒಂದು ಹಕ್ಕಿ ರೂಪದಿಂದ ಅನಾದಿ ಕಾಲದಿಂದ ನಮ್ಮ ಜೊತೆಗಿದ್ದಾನಲ್ಲ, ಅವನು ಒಂದು ಪಕ್ಷ ಮೋದ, ಇನ್ನೊಂದು ಪಕ್ಷ ಪ್ರಮೋದ, ಮತ್ತೊಂದು ಪುಚ್ಛ ಅದು ಬ್ರಹ್ಮ, ಪ್ರಿಯ ಅವನ ಶಿರಸ್ಸು. ಅಂಥ ಆನಂದಮಯನಾದ ಭಗವಂತ ಅನಾದಿ ಕಾಲದಿಂದ ನಮ್ಮ ಜೊತೆಗಿದ್ದಾನೆ. ದ್ವಾಸಪರ್ಣ ಸಯುಜ ಸಖಾಯ ಅಂತ ಉಪನಿಷತ್ತು ಹೇಳುವಂತೆ ಆನಂದಮಯನಾದ ಭಗವಂತನ ಪ್ರತಿಬಿಂಬರು ನಾವಾಗಿದ್ದೇವೆ. ದ್ವಾಸಪರ್ಣ ಸಯುಜ ಸಖಾಯ ಸಮಾನ ವೃಕ್ಷ ಪರಿಷಸ್ಪಜಾತೆ. ಹೀಗೆ ಇದು ನೋಡಿ, ಆದ್ರಿಂದಲೇ ಅದೆಷ್ಟು ಚೆನ್ನಾಗಿ ಬಂತು ಅಂದರೆ, ಅನಶ್ನನ್ಯ ಅಭಿಷಾಕಶೀತಿ. ನಾವೇನೋ ಕರ್ಮ ಫಲ ಮಾಡಿ ಅದ್ರ ಭೋಗವನ್ನು ಪಡಿತಾ ಇದ್ದೇವೆ. ಭಗವಂತ ಮಾತ್ರ ಯಾವ ಕರ್ಮವನ್ನು ಮಾಡ್ತಿಲ್ಲ, ಅದ್ರ ಫಲವನ್ನೂ ಪಡಿತಾ ಇಲ್ಲ. ಆದರೂ ಕೂಡ ಅವನು ಸುಖವಾಗಿದ್ದಾನೆ. ಯಾಕೆ ಸುಖವಾಗಿದ್ದಾನೆ? ಪ್ರಕಾಶಿಸ್ತಾ ಇದ್ದಾನೆ, ಕಂಗೊಳಿಸ್ತಾ ಇದ್ದಾನೆ. ಯಾವುದು ಕುಂದು ಅವನಿಗಿಲ್ಲ. ಯಾಕಿಲ್ಲ ಅಂದರೆ ಅವನು ಆನಂದಮಯನಾದ ಪಕ್ಷಿ. ಆದ್ದರಿಂದ ಅವನ ಮೋದ ಆತನ ಪಕ್ಷ ದಕ್ಷಿಣ ಪಕ್ಷ, ಪ್ರಮೋದ ಆತನ ಉತ್ತರ ಪಕ್ಷ, ಬ್ರಹ್ಮ ಆತನ ಪುಚ್ಛ. ಹೀಗೆ ಆನಂದಮಯ ಪಕ್ಷಿ, ಆನಂದಮಯನಾದ ಹಕ್ಕಿ ಆತ. ಆದ್ದರಿಂದ ಅವನು ಸುಖವಾಗಿದ್ದಾನೆ. ಯಾವುದೇ ಭೋಗವನ್ನು ಮಾಡ್ತಾನೂ ಇಲ್ಲ, ಭೋಗದ ಫಲವನ್ನು ಅನುಭವಿಸ್ತಾನೂ ಇಲ್ಲ. ಆದರೆ ನಾವು ಮಾತ್ರ ಅವನ ಪ್ರತಿಬಿಂಬರಾಗಿದ್ದೇವೆ, ನಾನಾ ಥರದ ಇತಿಮಿತಿಗಳುಳ್ಳವರಾಗಿದ್ದೀವಿ ಅಂತ. ಹೀಗೆ ಒಂದು ಮೀನು, ಒಂದು ಹಕ್ಕಿ, ಇದನ್ನೂ ಉದ್ದೇಶವಾಗಿಟ್ಟುಕೊಂಡು ಈ ಒಂದು ವೇದವಾಕ್ಯ ಆ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವ ತಾತ್ಪರ್ಯ ಹೊಂದಿದೆ ಅಂತ ನಂದೊಂದು ಆಲೋಚನೆ, ನಂದೊಂದು ಅನುಸಂಧಾನ. ನಾನು ಮೊದಲಿಂದಲೂ ಮಾಡ್ಕೊಂಡು ಬಂದಿರುವಂಥದ್ದು. ಪಕ್ಷ ಅಂದರೆ ರೆಕ್ಕೆ. ಅಲ್ಲಿ
ರೆಕ್ಕೆ ಪುಕ್ಕ ಅಂತ ನಾವು ಅಂತೀವಲ್ಲ. ಮೀನಿಗೆ ಅಂತೂ ರೆಕ್ಕೆಗಳಿರ್ತವೆ ಅಕ್ಕಪಕ್ಕದಲ್ಲಿ ಹಿಂದೆ ಎಲ್ಲ, ನಮ್ಗೆ ಗೊತ್ತು ಈಜು ರೆಕ್ಕೆ ಅಂತ ಅದನ್ನು ಕರೀತಾರೆ. ಈ ಆಮೆ ಇರ್ತದಲ್ಲ, ನೀವು ಆಮೆಯನ್ನು ಗಮನಿಸಿ, ಅದರಲ್ಲಿ ಟರ್ಟಲ್ ಅಂತಂದು ಟಾರ್ಟಾಯ್ಸ್ ಅಂತಂದು ಒಂದು 2 ಥರದ ಆಮೆಗಳಿರ್ತವೆ. ಅದರಲ್ಲಿ ಯಾವುದೋ ಒಂದು ಆಮೆಗೆ ಈ ಉಗುರುಗಳು ಎಲ್ಲ ಇರುವಂಥ ಒಂದು ರೀತಿಯಾದ ಕೈ ರೀತಿಯ ರಚನೆ ಇರ್ತದೆ, ಕೈ ಕಾಲಿನ ಥರ ಇರ್ತದೆ, ಮುಂದೆರಡು ಹಿಂದೆರಡು. ಇನ್ನೊಂದು ಆಮೆ ಇರ್ತದೆ, ಅದಕ್ಕೆ ಕೈ ಟೈಪ್ ಇರೋದಿಲ್ಲ, ಅದಕ್ಕೆ ರೆಕ್ಕೆ ಟೈಪ್ ಇರ್ತದೆ, ಈ ಮೀನಿನ ಪುಚ್ಛ ಇರ್ತದಲ್ಲ ಆ ಟೈಪ್ ಇರ್ತದೆ. ಅದನ್ನ ನೀವೆಲ್ಲಾದ್ರೂ ಕೂಡ ಗಮನಿಸಬಹುದು. ಅದರಿಂದ ಸುಖಮಯವಾದ ಮೀನ, ಸುಖಮಯವಾದ ಕೂರ್ಮ ಅಂತೆಲ್ಲ ಭಗವಂತನನ್ನ ನಾವು ಆ ಥರ ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.